ಮ್ಯಾನೇಜ್ಮೆಂಟ್ ಯೂನಿಟ್ 8ಅಲ್ಲಿ ಬಂದಂಥ ಒಂದು ಪ್ರಾಬ್ಲಮ್ಮು. ಬಟ್ ಇದು ಕ್ಲಾಸಲ್ಲಿ ಮಾಡಿಸಿದ್ರು. ನೀವು ಎಲ್ಲ ಕೇಳ್ಬೋದು, ಕ್ವಶನ್ ಪೇಪರಲ್ಲಿ ತುಂಬ ಇದೆ, ಬೇರೆ ಬೇರೆ ಥರ ಇದೆ, ಇದು ಬೇರೆ ಮಾಡಿಸ್ತಾ ಇದ್ದೀರಲ್ಲ ಅಂತ. ಬಟ್ ಇದು ಕ್ಲಾಸಲ್ಲಿ ಸೊಲ್ಯೂಷನ್ ಮಾಡಿದಂಥದ್ದು ಅಥವಾ ಕ್ಲಾಸಲ್ಲಿ ಟಚ್ ಮಾಡಿದಂಥ ಟಾಪಿಕ್ ಮೇಲೆ ನಾನು ಮಾಡ್ತಾ ಇರೋದು. ಓಕೆ, ಇದು ಕ್ಲಾಸಲ್ಲಿ ಸಾಲ್ವ್ ಮಾಡಿದಂಥ ಪ್ರಾಬ್ಲಮ್ಮು. ಮತ್ತು ಕ್ಲಾಸಲ್ಲಿ ಹೇಳಿದಂಥ ಇದನ್ನು ನಾನು ತೊಗೊಂಡಿರೋದಕ್ಕೆ ನಂದೊಂದು ಎಕ್ಸ್ಪೆಕ್ಟೇಷನ್ನು ಅಥವಾ ಆ್ಯಂಟಿಸಿಪೇಷನ್ ಏನಿದೆ ಅಂತಂದರೆ, ಮೇ ಬಿ ಸಮ್ ವಾಟ್ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು ಎಕ್ಸಾಮಲ್ಲಿ ಅನ್ನೋ ರೀಸನ್ಗೆ ನಾನು ಈ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಲಾಸ್ಟ್ ಕ್ವಶನ್. ಓಕೆ, ಇನ್ನೊಂದು ತುಂಬ ದೊಡ್ಡದಾಗಿದೆ. ಒಂದು 3 months ಸ್ಪಾಟ್ ರೇಟು ಫಾರ್ವರ್ಡ್ ರೇಟು ತೊಗೊಂಡು ಮಾಡೋದು ಒಂದು ದೊಡ್ಡದಾಗಿದೆ. ಚೆನ್ನಾಗಿದೆ, ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನಮ್ಮ 15 ಮಾರ್ಕ್ಸಿಗೆ ನಮ್ಗೆ ಅಷ್ಟೊಂದು ಬರೆಯೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ನನಗೆ ಎಲ್ಲ ಮುಗಿದು ಟೈಮ್ ಪರ್ಮಿಟ್ ಆದರೆ ಎಕ್ಸಾಮ್ ಹಿಂದಿನ ದಿನ ನಾನು ಅದನ್ನ ಅಪ್ಲೋಡ್ ಮಾಡೋ ಚಾನ್ಸಸ್ ಇದೆ. ಬಟ್ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ, ಪ್ಲೀಸ್ ಯೂಟ್ಯೂಬ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾನು ಎಲ್ಲ ಟೈಮ್ ಟೆಲಿಗ್ರಾಮಿಗೆ ಬಂದು